Hi ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಟುಡೇಸ್ ಟಾಪಿಕ್ ಈಸ್ ಮೈ ಮೋಸ್ಟ್ ಫೇವ್ರೆಟ್ ಟಾಪಿಕ್. ಅದೇನಂದರೆ ಹೌ ಐ ಬಿಕಮ್ ಅ ಬಿ ಟಿ ಎಸ್ ಆರ್ಮಿ. I don't know how many people know about BTS, but today I want to tell you something about BTS and how they changed my life. Firstly, I want to show you a BTS member's photo. So firstly, I want to tell you something about BTS. BTS is a seven boys Korean K-pop band. BTS means in Korean Bangtan Sonyeondan, in English Bulletproof Boy Scouts. Its short form is BTS. And firstly, I want to tell you BTS members' name. First, Kim Namjoon, Kim Seokjin, Min Yoongi, Jung Hoseok, Park Jimin, Kim Taeyong, Jeon Jungkook, BTS. ಬಿ ಟಿ ಎಸ್ ನನಗೆ ಡೈರೆಕ್ಟಾಗಿ ಗೊತ್ತಾಗಿದ್ದಲ್ಲ, ಮತ್ತು ಯಾರೋ ಹೇಳಿ ನಾನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅಲ್ಲ. ನಾನು ಮೊದಲು ತುಂಬಾ ಕೊರಿಯನ್ ಡ್ರಾಮಾಸ್ ನೋಡ್ತಿದ್ದೆ. ಅದರಲ್ಲಿ ಬಿ ಟಿ ಎಸ್ ನೇಮ್ ಕೇಳ್ತಿದ್ದೆ, ಬಟ್ ನಾ ಯಾವಾಗೂ ಅಷ್ಟು ಇಂಟ್ರೆಸ್ಟ್ ಕೊಟ್ಟಿದ್ದಿಲ್ಲ. ಹೋಗಿ ನೋಡಬೇಕು ಬಿ ಟಿ ಎಸ್ ಯಾರು, ಜಸ್ಟ್ ಕೊರಿಯನ್ ಡ್ರಾಮಾಸ್ ನೋಡ್ತಿದ್ದೆ. ಸೊ ಒಂದು ದಿವಸ ಏನಾಗಿತ್ತು, ಯೂಟ್ಯೂಬಲ್ಲಿ ಹೊಸ ಯಾವುದಾದ್ರೂ ಡ್ರಾಮಾ ಸಿಗುತ್ತಾ ಅಂತ ಸರ್ಚ್ ಮಾಡ್ತಿದ್ದೆ. ಆ ಟೈಮ್ ಒಳಗೆ ಒಂದು ರೀಲ್ ನೋಡ್ದೆ ನಾ. ಅದರಲ್ಲಿ ಏನಿತ್ತಂದರೆ ಒಂದು ಆರ್ಮಿ ಗರ್ಲ್ ಹೇಳ್ತಿದ್ಲು, ನಾ ಜಸ್ಟ್ ಒಂದೇ ಒಂದು ಡ್ರಾಮಾ ನೋಡಿನಿ, ಅದನ್ನು ಬಿ ಟಿ ಎಸ್ ವಿ ಆ್ಯಕ್ಟೆಡ್ ಹಾರಂಗ್ ಡ್ರಾಮಾ. ಸೊ ಇಟ್ ಮೇಕ್ಸ್ ಮೀ ಕ್ಯೂರಿಯಸ್. ದೆನ್ ಐ ಸರ್ಚ್ಡ್ ಫಾರ್ ಬಿ ಟಿ ಎಸ್ ವೀಸ್ ಇನ್ಸ್ಟಾ ಐ ಡಿ. ಸೊ ನನಗೆ ಸಿಗಲಿಲ್ಲ, ಬಿಕಾಸ್ ನನಗೆ ಬಿ ಟಿ ಎಸ್ ವಿದು ಇನ್ಸ್ಟಾ ಐ ಡಿ ನೇಮ್ ಗೊತ್ತಿರಲಿಲ್ಲ, ಮತ್ತು ಅವ್ರ ಫುಲ್ ನೇಮ್ನು ಗೊತ್ತಿರಲಿಲ್ಲ. ಸರ್ಚ್ ಮಾಡ್ಬೇಕಂದ್ರೆ ನನಗೆ ಯೂಟ್ಯೂಬಲ್ಲಿ ಕೇಳಬೇಕಾದ್ರೆ ಲೀ ಅಂತ ಕೇಳಿಸ್ತಾ ಇತ್ತು. ಸೊ ನಾನು ಲೀ ಅಂತ ಸರ್ಚ್ ಮಾಡಿದೆ, ಬಟ್ ನಂಗೆ ಸಿಗಲಿಲ್ಲ. ಆಮೇಲೆ ನಾ ಗೂಗಲ್ ಸರ್ಚ್ ಮಾಡಿದೆ ಬಿ ಟಿ ಎಸ್ ಮೆಂಬರ್ಸ್ ಇನ್ಸ್ಟಾಗ್ರಾಮ್ ಐ ಡಿ. ದೆನ್ ಐ ಸರ್ಚ್ ಡೌನ್ Instagram. Then I find BTS V's Insta ID. So then I started following BTS V's Insta ID. ಸೊ ಸ್ಟಾರ್ಟಿಂಗ್ ನಾನು ಏನು ಅನ್ಕೊಂಡಿದ್ದೆ ಅಂದರೆ, ಅವ್ರು 7 ಬಾಯ್ಸ್ ಇದ್ದರು, ಬಟ್ ನಾನು ಅನ್ಕೊಂಡಿದ್ದೆ ಜಸ್ಟ್ ವಿಗಷ್ಟೇ ಫಾಲೋ ಮಾಡೋದು, ಬೇರೆ ಯಾರಿಗೂ ಫಾಲೋ ಮಾಡಲ್ಲ ಅಂತ. ಬಟ್ ನಾ ಯಾವಾಗ ಬಿ ಟಿ ಎಸ್ ವಿ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ನನ್ನ ಇನ್ಸ್ಟಾಗ್ರಾಮ್ ಫುಲ್ ಬಿ ಟಿ ಎಸ್ ರಿಲೇಟೆಡ್ ವಿಡಿಯೋಸೇ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಇವನ್ ಒನ್ ಬೈ ಒನ್ ಬಿ ಟಿ ಎಸ್ ವಿಡಿಯೋಸೇ ಬರೋಕ್ಕೆ ಸ್ಟಾರ್ಟ್ ಆಯಿತು. They are so funny. Their videos are so funny. Then it makes me to force to follow other people's. And ನಾನು ಬಿ ಟಿ ಎಸ್ ಆಲ್ ಮೆಂಬರ್ಸ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟಿಗೆ ಎಲ್ಲರದು ಐ ಡಿ ಸಿಕ್ತು. ದಟ್ ಟೈಮ್ ವೆನ್ ಐ ಬಿಕಮ್ ಆನ್ ಆರ್ಮಿ, ದಟ್ ಟೈಮ್ ಜಂಕುಕ್ ಡೋಂಟ್ ಹ್ಯಾವ್ ಅ ಇನ್ಸ್ಟಾ ಐ ಡಿ. ಸೊ ಐ ಫೀಲ್ ವೆರಿ ಬ್ಯಾಡ್ ವೈ ಹಿ ಈಸ್ ನಾಟ್ ಹ್ಯಾವ್ ಅ ಇನ್ಸ್ಟಾ ಐ ಡಿ. Then my bias story. Actually, in a BTS, you can't choose one person as your bias, because ಚಾನ್ಸೇ ಇಲ್ಲ. ಅವ್ರು ಫಸ್ಟ್ ಆ್ಯಕ್ಚುಲಿ ನಾನೇನು ಅನ್ಕೊಂಡಿದ್ದೆ, ನನಗೆ ಬಿ ಟಿ ಎಸ್ ವಿ ಅಷ್ಟೇ ಇಷ್ಟ ಆಗಿರ್ತಾ ಅಂದ್ಕೊಂಡಿದ್ದೆ. ಬಿಕಾಸ್ ಯಾಕಂದರೆ ಒಂದು ಭಾಳ ಇಷ್ಟ ಆಗೋ ಮಾತಂದರೆ ಬಿ ಟಿ ಎಸ್ ವಿದು ಡೇಟ್ ಆಫ್ ಬರ್ತ್ 30 ಡಿಸೆಂಬರ್ ಆ್ಯಂಡ್ ಮೈನ್ ಆಲ್ಸೋ 30 ಡಿಸೆಂಬರ್. ಸೊ it makes me little bit happy, and I think that he will be my bias anytime. But after, no, you can't. ಆಮೇಲೆ ಬಿ ಟಿ ಎಸ್ ವಿಡಿಯೋಸ್ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು ಅಂತ ಹೇಳಿದ್ನಲ್ಲ, ಆ ಟೈಮಲ್ಲಿ ಎಡಿಟ್ಸ್ ಬರ್ತಿದ್ದು ಬಿ ಟಿ ಎಸ್ ಮೆಂಬರ್ಸ್ ಬಗ್ಗೆ. ಸೊ ವೆನ್ ಐ ಸಾ ಜಿಮಿನ್ಸ್ ಎಡಿಟ್, Jimin is my bias. Then Jungkook is my bias. Like that, RM, Suga, Jin, J-Hope. It's every time become change. So in 7 person, you can't choose one person as your bias. ನಾನು ವಿಯಿಂದ ಸ್ಟಾರ್ಟ್ ಮಾಡಿ OT7 ಬಂದು ನಿಂತಿದ್ದೀನಿ ಈಗ. I love all of 7. A song changed my life. That song is Love Myself. Love Myself song is so beautiful, and it changes my confidence. ನನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಸೊ ಫಸ್ಟ್ ನಾನೇನು ಮಾಡ್ತಿದ್ದೆ, ಸ್ವಲ್ಪ ಗ್ರ್ಯಾಂಡ್ ಡ್ರೆಸ್ ಹಾಕೊಂಡ್ರು ಯೋಚನೆ ಮಾಡ್ತಿದ್ದೆ, ನನ್ನ ಬಗ್ಗೆ ಯಾರೇನು ಅನ್ಕೋತಾರೋ, ಯಾವ ಥರ ನೋಡ್ತಾರೋ ಏನು, ಈ ಥರ ಎಲ್ಲ ಸೆಲ್ಫ್ ಡೌಟ್ ಭಾಳ ಇಟ್ಕೋತಿದ್ದೆ. ಬಟ್ ನಾನು ಯಾವಾಗ ಬಿ ಟಿ ಎಸ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ,
ಒಂದೇ ಒಂದು ಯೋಚನೆ ಇರೋದು, ಜಸ್ಟ್ ಇರೋದೇ ಒಂದು ಲೈಫ್. ಬೇರೆಯವ್ರು ಏನು ಯೋಚನೆ ಮಾಡ್ತಾರಂತ ಯೋಚನೆ ಮಾಡಿ ಜೀವನ ಹಾಳು ಮಾಡ್ಕೊಳ್ಳೋಕ್ಕಿಂತ ನಮಗೆ ಏನು ಬೇಕು ಅದನ್ನ ಮಾಡಿ ನಮ್ಮ ಜೀವನನ ಖುಷಿಯಾಗಿ ಇರಬೇಕು ಅಂತ. ಸೊ ನಾವು ಐ ಕಾನ್ ಐ ಸೊ now I don't think about people. It's my life, my choice, and my happiness. BTS taught me love yourself, hard work for your dreams. It's okay to be different. Your feelings matters. Never give up. These lessons changed my life a lot. ಸೊ ಸ್ಟಾರ್ಟಿಂಗ್ ನಾನು ತುಂಬಾ ಶೈ ಇದ್ದೆ, ಬೇರೆಯವ್ರ ಜೊತೆ ಮಾತಾಡ್ಬೇಕಂದ್ರೂ ಅಂದರೆ ಗೊತ್ತಿರೋರ ಹತ್ರ ತುಂಬಾ ಕಂಫರ್ಟೇಬಲ್, ಬಟ್ ಗೊತ್ತಿಲ್ಲದೆ ಅವ್ರ ಹತ್ರ ಮಾತಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ಇವಾಗ ಆಗಿಲ್ಲ, ಇವಾಗ ಸ್ವಲ್ಪ ಸುಧಾರಿಸ್ಕೊಂಡಿನಿ. ಮತ್ತು ಇವಾಗ ನೋಡಿ ಕ್ಯಾಮ್ರಾ ಮುಂದೆ ಮಾತಾಡತ್ತೀನಿ ನಾನು. ಸೊ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕೆ ಇನ್ಸ್ಪಿರೇಷನ್ ಕೂಡ BTS. BTS changed my life not because they know personally me, because their words reached to my heart. And sometimes I feel BTS ಯಾಕೆ ಇಷ್ಟು ಲೇಟ್ ಮಾಡಿ ನನ್ನ ಜೀವನದಾಗ ಬಂದರು, ಸ್ವಲ್ಪ ಜಲ್ದಿ ಬರಬೇಕಾಗಿತ್ತು, ನನ್ನ ಜೀವನ ಇನ್ನೂ ಚೆನ್ನಾಗಿರ್ತಿತ್ತು ಇವಾಗ ಅನ್ನಿಸ್ತಿತ್ತು. ಬಟ್ ಜನ ಹೇಳ್ತಾರೆ ದೇ ಯು ಡೋಂಟ್ ಫೈಂಡ್ ದೆಮ್, ದೇ ವಿಲ್ ಫೈಂಡ್ ಯು ಅಟ್ ದ ರೈಟ್ ಟೈಮ್ ವೆನ್ ಯು ನೀಡ್ಸ್ ದೆಮ್ ಟು. ಸೊ ನಾನು ಒಂದೊಂದ್ಸಾರಿ ಅನ್ಕೋತೀನಿ ಇಷ್ಟು ಲೇಟ್ ಮಾಡಿ ಸಿಕ್ಕ್ಯಾರ ಅನ್ನೋದಕ್ಕಿಂತನೂ ಇನ್ನೂ ಲೇಟ್ ಮಾಡಿ ಸಿಕ್ಕಿಲ್ಲ, ಅಟ್ಲೀಸ್ಟ್ ಇವಾಗಾದ್ರೂ ಸಿಕ್ಕಾರಲ್ಲ ಅಂತ ಖುಷಿ ಪಡ್ತೀನಿ. ಸೊ ಇಟ್ ಮೇಕ್ಸ್ ಮಿ ಹ್ಯಾಪಿ. ಸೊ ಇಫ್ ಯು ಆರ್ ಅನ್ BTS ಆರ್ಮಿ, ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸೊ ಕಮೆಂಟ್ ಮಾಡಿರಿ. ನೀವು BTS ಆರ್ಮಿ ಇದ್ದರೆ ಆರ್ಮಿ ಅಂತ ಪರ್ಪಲ್ ಹಾರ್ಟ್ನ ಶೇರ್ ಮಾಡಿರಿ. ಆ್ಯಂಡ್ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೋರಾ ಹೈ